ವಚನಾನಂದ ಶ್ರೀಗಳಿಗೆ ಬಿಗ್ ಶಾಕ್ ಎದುರಾಗಿದೆ. ಹರಿಹರ ಪೀಠದಿಂದ ಅವರನ್ನ ಉಚ್ಚಾಟನೆಗೊಳಿಸಿ ಪೀಠದ ಟ್ರಸ್ಟಿಗಳು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಟ್ರಸ್ಟಿಗಳ ನಿರ್ಧಾರಕ್ಕೆ ಭಕ್ತರು ಸಿಡಿದೆದ್ದಿದ್ದಾರೆ. ವಚನಾನಂದ ಸ್ವಾಮೀಜಿಗೆ ಬಿಗ್ ಶಾಕ್. ಇದು ಹರಿಹರ ಪಂಚಮಸಾಲಿ ಗುರುಪೀಠದಿಂದ ಅವರನ್ನ ಉಚ್ಚಾಟನೆಗೊಳಿಸಲಾಗಿದೆ. ಮಠದಲ್ಲಿ ನಡೆದ ಧರ್ಮದರ್ಶಿ ಸಮಿತಿಯಿಂದ ಕಿಕ್ಔಟ್ ನಿರ್ಧಾರ. 15 ಜನರ ಧರ್ಮದರ್ಶಿ ಸಮಿತಿ ಸಭೆಯಲ್ಲಿ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಶ್ವಾಸಪೀಠ ಮತ್ತು ಹರಿಹರ ಮಠದಲ್ಲಿದ್ದಂತಹ ವಚನಾನಂದ ಸ್ವಾಮೀಜಿಗಳು ಎರಡೂ ಕಡೆಗಳಲ್ಲೂ ಕೂಡ ನಿಮ್ಮ ಪ್ರಯಾಣ ಬೇಡ, ಒಂದನ್ನ ನಿರ್ಧಾರ ಮಾಡಿಕೊಂಡು ಇರಿ ಅನ್ನುವಂತಹ ಆಜ್ಞೆಯನ್ನ ಮಾಡಲಾಗಿತ್ತು. ಮಠದಲ್ಲಿನ ಅವ್ಯವಹಾರ ಬಯಲು ಮಾಡಿದ ಬೆನ್ನಲ್ಲೇ ಉಚ್ಚಾಟನೆ ನಿರ್ಧಾರ ಅಂತ ಭಕ್ತರು ಸಿಡಿದೆದ್ದಿದ್ದಾರೆ. ಈ ದೃಶ್ಯದಲ್ಲಿ ನೋಡಬಹುದು, ಭಕ್ತರು ಆಕ್ರೋಶವನ್ನ ಹೊರಹಾಕಿದಂತಹ ಪರಿ ತಮ್ಮ ಕೈಗಳಲ್ಲಿ ಚಪ್ಪಲಿಯನ್ನ ಹಿಡಿದು ಟ್ರಸ್ಟಿಗಳಿಗೆ ಅದನ್ನ ಬೀಸೋ ಮೂಲಕವಾಗಿ ತಮ್ಮ ಅಸಮಾಧಾನವನ್ನ ಪ್ರತಿರೋಧವನ್ನ ವ್ಯಕ್ತಪಡಿಸಿದ್ದ ಪರಿ. ಹಲವು ದಿನಗಳಿಂದಲೂ ಕೂಡ ಇದೇ ವಿಚಾರವಾಗಿ ಪದೇ ಪದೇ ಪ್ರಸ್ತಾಪ ಆಗ್ತಾ ಇತ್ತು. ವಚನಾನಂದ ಶ್ರೀಗಳನ್ನ ಸದ್ಯದಲ್ಲೇ ನಾವು ಉಚ್ಚಾಟನೆ ಮಾಡ್ತೀವಿ ಅನ್ನುವಂತಹ ನಿರ್ಧಾರವನ್ನು ಟ್ರಸ್ಟ್ ವತಿಯಿಂದ ಹೇಳಲಾಗ್ತಿತ್ತು. ಆದರೆ ಭಕ್ತರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಅದಕ್ಕೆ ಕಾರಣವನ್ನು ಕೂಡ ಕೊಡಲಾಗ್ತಿದೆ. ವಚನಾನಂದ ಶ್ರೀಗಳಿಗೆ ಟ್ರಸ್ಟಿಗಳು ನೀಡಿದ್ದ ಡೆಡ್ ಲೈನ್ ಪೂರ್ಣ ಆಗಿದೆ. ಅಂತ್ಯವಾದ ಬೆನ್ನಲ್ಲೇ ಶ್ವಾಸಪೀಠ, ಹರಿಹರ ಮಠ ಪೈಕಿ ಒಂದನ್ನ ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂತಹ ಸೂಚನೆ ಏನಿತ್ತು, ಅದಕ್ಕೆ ಇಲ್ಲಿಯವರೆಗೂ ಶ್ರೀಗಳಿಂದ ಉತ್ತರ ಲಭ್ಯವಾಗಿಲ್ಲ ಅನ್ನುವಂತಹ ಆರೋಪ ಅವರದ್ದು. ಮಾರ್ಚ್ ಕೊನೆಯ ವಾರದವರೆಗೂ ಕೂಡ ಡೆಡ್ ಲೈನ್ ಅನ್ನ ಟ್ರಸ್ಟಿಗಳಿಂದ ಕೊಡಲಾಗಿತ್ತು. ಯಾವುದೇ ನಿರ್ಧಾರ ಕೈಗೊಳ್ಳದಿದ್ದ ಕಾರಣದಿಂದಾಗಿ ಮಠದಿಂದ ಉಚ್ಚಾಟನೆ ಅಂತ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಪಂಚಮಸಾಲಿ ಗುರುಪೀಠದ ಶ್ರೀಗಳಾದಂತಹ ವಚನಾನಂದ ಸ್ವಾಮೀಜಿಗಳನ್ನು ಕೂಡ ಟ್ರಸ್ಟ್ ಇಂದ ತೆಗೆದು ಹಾಕುವಂತಹ ಕೆಲಸವನ್ನು ಕೂಡ ಟ್ರಸ್ಟಿ ಅವರು ಕೂಡ ಮಾಡಿರುವಂತ. ಇದ್ರ ಮಾತಾಡೋದಕ್ಕೋಸ್ಕರ ಹಿರಿಯ ಟ್ರಸ್ಟಿ ಆದಂತಹ ಬಾವಿ ಬೆಟ್ಟಪ್ಪರು ನಮ್ಮ ಜೊತೆ ಏನೆಲ್ಲ ನಿರ್ಣಯ ತಗೊಂಡ್ರಿ ಇವತ್ತು? ಈಗಾಗಲೇ ಸವಿಸ್ತಾರವಾಗಿ ನಾನು ಎಲ್ಲದನ್ನ ಹೇಳಿದ್ದೇನೆ. ಪುನಃ ಅದನ್ನ ರಿಪೀಟ್ ಮಾಡುವಂತ ಅವಶ್ಯಕತೆ ಇಲ್ಲ.